ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋನ ನೋಡ್ತಿರ್ತೀರಾ. ತುಂಬ ಜನ ಏನು ಅನ್ಕೊಂಡಿದ್ರು ಅಂದರೆ ಅದರಲ್ಲೂ ಮೇಯ್ನಾಗಿ ಫೇಸ್ಬುಕ್ಕಲ್ಲಿ ಇವ್ರನ್ನ ರೋಸ್ಟ್ ಮಾಡ್ತಿರೋದು ನೀನು ಬೆಳೆಯೋದಕ್ಕೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರು. ಸೊ ಸಿಂಪಲಾಗಿ ಹೇಳ್ತೀನಿ ನೋಡಿ, ಇದು ನಮ್ಮ ಲಯನ್ ಟಿವಿ ಕನ್ನಡ 2021 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿ ಗೋಲ್ಡನ್ ಪ್ಲೇ ಬಟನು, ಇನ್ನೊಂದು ಗೋಲ್ಡನ್ ಪ್ಲೇ ಬಟನ್ ಕೂಡ ಇದೆ. ಅದು ನಮ್ಮ ಫ್ರೆಂಡ್ ಅವ್ರ ಹತ್ರ ಇದೆ, ನಮ್ಮ ಫ್ರೆಂಡ್ ಅವ್ರ ಮನೇಲಿದೆ, ತೊಗೊಬರ್ತೀವಿ ಆದಷ್ಟು ಬೇಗ. ಇದು ನಮ್ಮ ಕನ್ನಡದು 2017 ನಮಗೆ ಬಂದಿತ್ತು. ಇದು ನಮ್ಮ ತೆಲುಗುದು 5 ಭಾಷೆಗಳಲ್ಲಿ ನಮ್ಮ ವೆಬ್ಸೈಟ್ ಇತ್ತು. ಮತ್ತು ನಾನು ಮಾಡಿರೋಷ್ಟು ಎಕ್ಸ್ಪೆರಿಮೆಂಟ್ಸು ನಮ್ಮ ಕನ್ನಡ ಯೂಟ್ಯೂಬರ್ಸಲ್ಲಿ ಯಾರೂ ಮಾಡಿರೋದಕ್ಕೆ ಚಾನ್ಸ್ ಇರೋದಿಲ್ಲ. ಅದನ್ನೆಲ್ಲ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಇನ್ನು ಮುಂದೆ ಮೇಯ್ನಾಗಿ ಯಾರ್ಯಾರು ಕ್ರಿಯೇಟರ್ಸ್ ಇರ್ತಾರೋ, ಅಂದರೆ ಕ್ರಿಯೇಟರ್ಸ್ ಅಂದರೆ ಲೈಕ್ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾರೋ ಅವ್ರ ಬಗ್ಗೆ ಅಷ್ಟೊಂದು ಮಾಡೋಕ್ಕೆ ಹೋಗೋದಿಲ್ಲ. ಇವಾಗ ಚಪ್ರಿಗಳು ನಮ್ಮ ದೇವರು ಬಂದು ಹೇಳಿದ್ರು ಕೂಡ ಅವ್ರು ಬದಲಾಗೋದಿಲ್ಲ. ಸೊ ಅದಕ್ಕೆ ಯಾರ್ಯಾರು ಮೇಯ್ನಾಗಿ ಪ್ರಮೋಷನ್ ಮಾಡ್ತಾರೋ ಅವ್ರ ಬಗ್ಗೆ ನಾನು ವಿಡಿಯೋವನ್ನು ಮಾಡ್ತೀನಿ. ಅದಾದಮೇಲೆ ಇನ್ಸ್ಟಾಗ್ರಾಮ್ಗಿಂತ ಮೊದಲು ಇನ್ಸ್ಟಾಗ್ರಾಮ್ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ನನಗೆ ಸ್ಟೋರಿ ಹಾಕೋ ಕೂಡ ಗೊತ್ತಿರಲಿಲ್ಲ. ಸ್ಟೋರಿಯಲ್ಲಿ ಮೆನ್ಷನ್ ಮಾಡಿ ಹೇಗೆ ಹಾಕೋದು, ಲಿಂಕ್ ಹೇಗೆ ಹಾಕೋದು ಅಂತ. ಆಮೇಲೆ ಯಾರೋ ಹೇಳಿದರು ಪೋಸ್ಟ್ ಮಾಡಿದ್ಮೇಲೆ ಬ್ರೋ ಅಲ್ಲಿ ಲಿಂಕ್ ಅಂತ ಒಂದು ಆಪ್ಷನ್ ಇರುತ್ತೆ ಅಂತ. ಅಷ್ಟು ವೀಕು ನಾನು ಇನ್ಸ್ಟಾಗ್ರಾಮಲ್ಲಿ. ಯೂಟ್ಯೂಬ್ ಆದರೆ ನಾವು ಒಂದು 7 ಇಯರ್ಸಿಂದ ಮಾಡಿರೋದ್ರಿಂದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು, ಕಮ್ಯುನಿಟಿ ಗೈಡ್ಲೈನ್ಸ್ ಯಾವ ರೀತಿ ಬರುತ್ತೆ, ಕಾಪಿರೈಟ್ ಸ್ಟ್ರೈಕ್ ಯಾವ ರೀತಿ ಬರುತ್ತೆ, ಕಂಪ್ಲೀಟ್ ಗೊತ್ತು ನಮಗೆ. ಸೊ ಅದಕ್ಕೋಸ್ಕರ ನಾವೇನಾದರೂ ಆಟ ಆಡಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಈ ಥರ ಲಾಸ್ಟ್ ಟೈಮ್ ಒಂದು ಫೇಕ್ ವಿಡಿಯೋ ಅಂತ ಮಾಡಿದ್ದೆ, ಒಂದು ಫೇಕ್ ಆ್ಯಪ್ ಅಂತ. ಸೊ ಏನು ಮಾಡಿದ್ದಾರೆ ಅಂದರೆ ಆ ವಿಡಿಯೋನ ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಗ್ರೂಪ್ಗಳಲ್ಲಿ, ಅಂದರೆ ಆ ಫೇಕ್ ಆ್ಯಪ್ ಅವ್ರ ಗ್ರೂಪ್ ಇರುತ್ತಲ್ವಾ, ಎಲ್ಲ ಗ್ರೂಪ್ಗಳಲ್ಲೂ ರಿಪೋರ್ಟ್ ಮಾಡಿಸಿದ್ದಾರೆ. ಸೊ ಅದರಿಂದ ಏನಾಗಿದೆ ಅಂದರೆ ಕಂಟೆಂಟ್ ಅನ್ನೋದು ರಿಮೂವ್ ಆಗಿದೆ. ಬಟ್ ಯೂಟ್ಯೂಬಲ್ಲಿ ಈ ರೀತಿ ಮಾಡೋಕ್ಕಾಗಲ್ಲ. ಯೂಟ್ಯೂಬಲ್ಲಿ ಈ ರೀತಿ ಚಪ್ರಿಗಳ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ಸೊ ನಾವೇನಾದರೂ ನಮ್ಮ ಟ್ಯಾಲೆಂಟ್ ತೋರಿಸ್ಬೇಕು, ನಮ್ಮ ಇದನ್ನು ತೋರಿಸ್ಬೇಕಂದ್ರೆ ಯೂಟ್ಯೂಬಲ್ಲಿ ಆಟ ಆಡೋಣ ಇನ್ನು ಮುಂದೆ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಹಾಕ್ತೀನಿ, ಬಟ್ ಇನ್ಸ್ಟಾಗ್ರಾಮ್ಗಿಂತ 1 ಅವರ್ ಮೊದಲು ಇವಾಗ ನೀವೇನು ನೋಡ್ತಿದ್ರು ಈ ಚಾನಲ್ ಹರ್ಷವರ್ಧನ್ ಆರ್ ಅನ್ನೋದ್ರಲ್ಲಿ, ಇದರಲ್ಲಿ ಇರುತ್ತೆ. ಮತ್ತು ಇದರಲ್ಲಿ ನಾನು ವಿಗ್ ಹಾಕ್ಕೊಂಡು ಅಥವಾ ಟೋಪಿ ಹಾಕ್ಕೊಂಡು ವೀಡಿಯೋಗಳನ್ನ ಮಾಡ್ತೀನಿ. ಮತ್ತು ಇದು ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್, ಓಕೆನಾ. ಇದರಲ್ಲಿ ಆಸ್ ಎ ಕ್ರಿಯೇಟರ್ ಆಗಿ ನೋಡ್ತೀರಾ, ಶಾರ್ಟ್ ಮೂವೀಸ್ ಮಾಡಬೇಕಂತಿದೆ. ನೆಕ್ಸ್ಟು ನನ್ನ ಗುರಿ ಏನಂದರೆ ನಾನು ಫ್ಯೂಚರ್ಲಿ ಆ್ಯಕ್ಟರ್ ಕಮ್ ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಿರೋನು. ಆ್ಯಕ್ಟರ್ ಕಮ್ ಡೈರೆಕ್ಟರ್ ಅಂದರೆ ಉಪೇಂದ್ರ ಸರ್ ಥರ. ಮತ್ತು ನಾನು 3 ಜನನ ಯಾಕೆ ಫಾಲೋ ಮಾಡ್ತೀನಿ ಅಂದರೆ ರಜನಿಕಾಂತ್ ಮತ್ತು ರಾಜಮೌಳಿ ಮತ್ತು ಉಪೇಂದ್ರ, ಅವರು ನನ್ನ ಸ್ಫೂರ್ತಿ. ಬೇರೆ ಕ್ರಿಯೇಟರ್ಸನ್ನು ಯಾಕೆ ಫಾಲೋ ಮಾಡೋದಿಲ್ಲ ಅಂತ ಬಿಟ್ಟು ತುಂಬ ಜನ ಕೇಳಿದರು. ಸೊ ಇವಾಗ ನೋಡಿ, ತುಂಬ ಜನ ಇದ್ದಾರೆ ನಮ್ಮ ಕನ್ನಡದಲ್ಲಿ. ಡಾಕ್ಟರ್ ಬ್ರೋ ಆಗಿರ್ಬೋದು, ಟಿಪಿಕಲ್ ಕನ್ನಡ ಆಗಿರ್ಬೋದು, ಅನು ಅಕ್ಕ ಆಗಿರ್ಬೋದು, ಧನರಾಜ್ ಆಚಾರ್ ಆಗಿರ್ಬೋದು, ಸಂದೀಪ್ ಬ್ರೋ ಆಗಿರ್ಬೋದು, ತುಂಬ ಒಳ್ಳೆ ಕ್ರಿಯೇಟರ್ಸ್ ಇದ್ದಾರೆ. ಬಟ್ ನಾನು ಒಬ್ಬರನ್ನ ಫಾಲೋ ಮಾಡಿದ್ರೆ ಇನ್ನೊಬ್ಬರನ್ನ ಫಾಲೋ ಮಾಡಿಲ್ಲ ಅಂದರೆ ಒಂಥರ ಆಗುತ್ತೆ. ಲೈಕ್ ಈಗ ಏನು ಕ್ರೈಟೀರಿಯಾ ಮೇಲೆ ಒಬ್ಬರನ್ನ ಫಾಲೋ ಮಾಡಿ ಇನ್ನೊಬ್ಬರನ್ನ ಫಾಲೋ ಮಾಡಿ. ಸೊ ಅದಕ್ಕೋಸ್ಕರ ನಾನು ಕ್ರಿಯೇಟ್ ಮಾಡಿದವಾಗ ನನಗೆ 1 ಫಾಲೋವರ್ ಇದ್ದಾಗಲೂ ಕೂಡ ನಾನು 3 ಜನನ ಫಾಲೋ ಮಾಡ್ತಿದ್ದೆ. 1 ಮಿಲಿಯನ್ ಫಾಲೋವರ್ಸ್ ಇದ್ದಾಗಲೂ ಕೂಡ ನಾನು 3 ಜನನ ಫಾಲೋ ಮಾಡ್ತೀನಿ. ಅದು ಬಿಟ್ಟು ಯಾರಾದರೂ ತುಂಬ ಇನ್ಸ್ಪೈರ್ ಮಾಡಿದ್ರೆ ಅವ್ರನ್ನ ಫಾಲೋ ಮಾಡ್ತೀನಿ ಅಷ್ಟೇ. ಸೊ ನಾನು ಆ್ಯಸ್ ಎ ಡೈರೆಕ್ಟರಾಗಿ ನೋಡ್ತೀನಿ. ಮತ್ತು ಇನ್ನೊಂದು ಇದರಲ್ಲಿ ಹರ್ಷವರ್ಧನ್ ಆರಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ನಾರ್ಮಲಾಗಿ ಎವ್ರಿ ಡೇ ಒಂದು ವೀಡಿಯೋ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ಒಂದು ಶಾರ್ಟ್ಸ್ ಅಂತೂ ಇದ್ದೇ ಇರುತ್ತೆ. ನೀವು ಇನ್ಸ್ಟಾಗ್ರಾಮ್ಗಿಂತ 1 ಅವರ್ ಮೊದಲು ಈ ಚಾನಲಲ್ಲಿ ನೋಡ್ಬೋದು. ಮತ್ತು ಇನ್ಸ್ಟಾಗ್ರಾಮ್ನ ನಾನು ಯೂಸ್ ಮಾಡ್ತಿರಲಿಲ್ಲ ಇಷ್ಟು ದಿನ. ಏನಕ್ಕಂದರೆ ಅದು ತುಂಬ ಟೈಮ್ ಕಿಲ್ಲಿಂಗು. ಯೂಟ್ಯೂಬ್ ನಮ್ದು ಏನಿದ್ರು ಕೂಡ ಪ್ಯಾಷನೇಟ್. ಮತ್ತು ನಾನು ಈ ಟೋಪಿ ಮತ್ತು ವಿಗ್ಗನ್ನು ಹಾಕ್ಕೊಂಡು ಯಾಕೆ ವಿಡಿಯೋ ಮಾಡ್ತೀನಿ ಅಂದರೆ, ನಂದು ಇನ್ನೊಂದು ಚಾನಲ್ ಇದೆ ಲಯನ್ ಟಿವಿ ಕನ್ನಡ ಅಂತ. ಸೊ ಅದರಲ್ಲಿ ಡಿಸ್ಟರ್ಬ್ ಆಗಬಾರ್ದು ಆಡಿಯನ್ಸ್ಗೆ. ಅಲ್ಲಿ ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಫನ್ನಿ ಕ್ಯಾರೆಕ್ಟ್ರು, ರೋಸ್ಟ್ ಮಾಡೋವಂಥದ್ದು ಅಥವಾ ಸಮಾಜಕ್ಕೆ ಏನಾದರೂ ಇದು ಮಾಡೋವಂಥದ್ದು, ಅಥವಾ ನನ್ನ ವ್ಲಾಗ್ಸ್ ಏನಾದರೂ ಇತ್ತು ಅಂದರೆ, ಮತ್ತು ನಮ್ಮ ಗಾರ್ಡನ್ ಬಗ್ಗೆ ತುಂಬ ಜನ ವೀಡಿಯೋ ಮಾಡಿ ಅಂತ ಕೇಳಿದರು. ಸೊ ಅದ್ರ ಬಗ್ಗೆ ಎಲ್ಲ ವೀಡಿಯೋಗಳನ್ನು ಇದರಲ್ಲಿ ಮಾಡ್ತೀನಿ. ಸೊ ನಿಮ್ಗೇನಾದರೂ ಇನ್ನು ಮುಂದೆ ಒಳ್ಳೆ ಕಂಟೆಂಟ್ ಬೇಕು, ಒಳ್ಳೆ ಎಂಟರ್ಟೈನ್ಮೆಂಟ್ ಬೇಕು, ಒಳ್ಳೆ ರೋಸ್ಟ್ ಬೇಕು ಅಂದರೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕಾನ್ ಮಿಸ್ ಮಾಡಿದಿರೋ ಪ್ರೆಸ್ ಮಾಡಿ, ಯಾಕಂದರೆ ಬೇಗ ನಿಮಗೆ ಬಂದು ರೀಚ್ ಆಗುತ್ತೆ. ಮತ್ತು ಇನ್ನೊಂದು ನನ್ನ ಗುರಿ ಏನಪ್ಪ ಅಂದರೆ, ಮೇಯ್ನಾಗಿ ಈ ಕನ್ನಡದಲ್ಲಿ ಯಾರೂ ಮಾಡಿರಬಾರ್ದು ಅಂಥ ಕಂಟೆಂಟನ್ನು ಕೊಡಬೇಕು, ಹೊಸತನವನ್ನು ಕೊಡಬೇಕು. ಕನ್ನಡದಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಅವ್ರ ವಿಡಿಯೋ ಇವ್ರ ವಿಡಿಯೋಗಳನ್ನು ಕಾಪಿ ಮಾಡಿಕೊಂಡೇ ವಿಡಿಯೋ ಮಾಡುವಂಥದ್ದು ಎಲ್ಲ ಚಪ್ರಿಗಳು. ಸೊ ನನಗೇನಂದರೆ, ನಾನು ಎಷ್ಟೋ ಸಲ ಏನಾಗಿದೆ ಗೊತ್ತಾ, ನಾನು ವೀಡಿಯೋ ಅಪ್ಲೋಡ್ ಮಾಡಿದವಾಗ ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂದರೆ ಎಷ್ಟೋ ವೀಡಿಯೋಗಳು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಅದು ನಾರ್ಮಲ್ ಆಗಿದೆ, ಎಲ್ಲರೂ ಮಾಡಿರ್ತಾರೆ ಅಂತ. ನಾನು ಯಾವುದಾದ್ರು ಒಂದು ಸ್ಟೋರಿ ಮಾಡೋಕ್ಕೆ ಮೊದಲು ಕೂಡ 10 ಜನರ ಜೊತೆ ಡಿಸ್ಕಸ್ ಮಾಡ್ತೀನಿ, ಇದು ಓಕೆನಾ, ಅಂದರೆ ಡಿಫ್ರೆಂಟಾಗಿ ಏನಾದರೂ ಇದೆಯಾ. ಸೊ ಕೆಲವೊಂದನ್ನು ನಾನು ಇದಿಲ್ಲ ಅಂದರೂ ಕೂಡ ಕೊಡ್ತೀನಿ. ಅಂದರೆ ಹೇಗೆ ಹೇಳೋದು ಅಂದರೆ, ಕೆಲವೊಂದು ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಜಾತಿಯ ಪದ್ಧತಿ ವಿರೋಧವಾಗಿ ಮಾಡಿದರೆ ಅಥವಾ ಕನ್ನಡದ ಬಗ್ಗೆ ಲೋಯೆಸ್ಟ್ ವ್ಯೂಸ್ ಬಂದಿದ್ರು ಕೂಡ ನಾನು ಆ ವಿಡಿಯೋನ ಪೋಸ್ಟ್ ಮಾಡಿರ್ತೀನಿ. ಏನಕ್ಕಂದರೆ ನಾನು ಆ ಮೆಸೇಜನ್ನು ಒಂದು ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಮೆಸೇಜನ್ನು ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಕೆಲವೊಂದು ವಿಡಿಯೋ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್, ಕೆಲವೊಂದು ವಿಡಿಯೋ ಮೆಸೇಜ್ ಓರಿಯೆಂಟೆಡ್. ಮತ್ತು ಇನ್ನೊಂದು ಪ್ರಮೋಷನ್ನ ಮಾಡಬೇಡಿ ಅಂತ ಕ್ರಿಯೇಟರ್ಸ್ ಕೇಳಿದ್ದೀನಲ್ಲ. ಸೊ ನೀವು ಮಾಡಿ ಪ್ರಮೋಷನ್. ನಾನೇನು ಇಲ್ಲಿ ಸಾಚ ಅಂತಲ್ಲ, ಯಾರೂ ಸಾಚ ಅಂತಲ್ಲ, ಎಲ್ಲ ಸ್ಕ್ಯಾಮ್ ಮಾಡ್ತಾರೆ, ಎಲ್ಲ ಇದಿರುತ್ತೆ. ಬಟ್ ಏನಂದರೆ ಈ ಬೆಟ್ಟಿಂಗ್ ಆ್ಯಪ್ಸಿಂದ ತುಂಬ ಜನರ ಜೀವನ ಹಾಳಾಗ್ತಿದೆ. ಸೊ ಅದಕ್ಕೋಸ್ಕರ ಈ ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ ಮಾಡಬೇಡಿ ಅಂತ ಅಷ್ಟೇ. ಮತ್ತು ಬೆಟ್ಟಿಂಗ್ ಆ್ಯಪ್ಸು, ಈ ಆಸ್ಟ್ರಾಲಜಿ ಆ್ಯಪ್ಸು ಮತ್ತು ಈ ಡೇಟಿಂಗ್ ಆ್ಯಪ್ಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅದು ಬಿಟ್ಟು ಈ ಹೋಟೆಲ್ಸು ಅಥವಾ ರೆಸಾರ್ಟ್ಸು ಅಥವಾ ಫುಡ್ಡು ಅವೆಲ್ಲ ಮಾಡಿ, ಎಲ್ಲ ನಮ್ಮ ಕನ್ನಡಿಗರ ಬಿಸ್ನೆಸ್ ಬೆಳಿಬೇಕು ಅನ್ನೋದು ಅಷ್ಟೇ. ಸೊ ನಾನು ಪ್ರಮೋಷನ್ ಮಾಡ್ತೀನಿ, ಇವಾಗಲೇ ಹೇಳಿದ್ದೀನಿ. ಯಾಕಂದರೆ ಇವಾಗ 100K ಆದಮೇಲೆ ಪ್ರಮೋಷನ್ ಮಾಡಿದರೆ ನೋಡಿ, ಇವ್ನು ಇಷ್ಟು ದಿನ ಫಾಲೋವರ್ಸ್ನ ಬೆಳೆಸ್ಕೊಬಿಟ್ಟು ಸಿಂಪತಿಯಿಂದ ಅಂತ ಹೇಳ್ಬಿಟ್ಟು
ಇದು ಮಾಡ್ಕೊಬಿಡ್ತಿದ್ರು. ನನಗೆ ಅದು ಬೇಕಾಗಿಲ್ಲ. ನಾನು ಇವಾಗಲೇ ಹೇಳಿದ್ದೀನಿ, ನಾನು 10K ಫಾಲೋವರ್ಸ್ ಇದ್ದವು ಒಂದು ವೀಡಿಯೋದಲ್ಲಿ ಏನೋ ಕಮೆಂಟ್ ಮಾಡಿದ್ದೆ ಅಂದ್ಕೊಳ್ತೀನಿ. ಮತ್ತು ನನಗೊಂದು ಕಾನ್ಸೆಪ್ಟ್ ಇದೆ, 1,000 ಫಾಲೋವರ್ಸ್ಗೆ ಒಂದು ಗಿಡವನ್ನು ನೆಡಬೇಕು ಅಂತ. ತುಂಬ ಜನ ಹೇಳ್ಬೋದು ಇದು ಹಿಂದಿ ಮತ್ತು ಬೇರೆಯವರು ಇದರಿಂದ ಕಾಪಿ ಮಾಡಿದ್ದೀನಿ ಈ ಕಾನ್ಸೆಪ್ಟ್ನಂತ. ನನಗೆ ಆ ಥರ ಏನಿಲ್ಲ. ನನ್ನ ಲೈಫ್ ಟೈಮ್ 1,00,000 ಮರಗಳನ್ನು ನೆಡಬೇಕು ಅಂತಿದೆ. ಬಟ್ ಅದು ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ಬಟ್ ಇವಾಗ ಸದ್ಯಕ್ಕೆ 1,000 ಫಾಲೋವರ್ಸ್ಗೆ 1,000 ಸಬ್ಸ್ಕ್ರೈಬರ್ಸ್ಗೆ ಒಂದು ಗಿಡವನ್ನು ನೆಡ್ತೀನಿ. ಅದಕ್ಕೆ ನನ್ನ ವೆಲ್ ವಿಷರ್ಸ್ ಅಂದರೆ ನಿಮ್ಮ ಹೆಸರುಗಳನ್ನು ಇಡ್ತೀನಿ. ಯಾರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ತಪ್ಪುಗಳನ್ನು ತಿದ್ದಿರ್ತಾರೋ, ಮತ್ತು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ಗುರುಗಳು ಆಗಿರ್ಬೋದು, ಅಥವಾ ಸಮಾಜಕ್ಕೆ ಯಾರು ಒಳ್ಳೆಯದನ್ನು ಮಾಡ್ತಿರ್ತಾರೋ ಅವರ ಹೆಸರುಗಳನ್ನು, ಮೇಯ್ನಾಗಿ ನಿಮ್ಮ ಹೆಸರು ಕೂಡ, ಅದರಲ್ಲಿ ಏನು ಪುಣ್ಯ ಬರುತ್ತೋ ಅದರಲ್ಲಿ ನಮಗೆ 50%, ನಿಮಗೆ 50%. ನಮಗಂದರೆ ನಮ್ಮ ಅಪ್ಪ ಅಮ್ಮಗೆ, ನನಗೆ ಶಿವನ ಆಶೀರ್ವಾದ ಇದೆ ಸಾಕು. ಸೊ ನನ್ನ ಉದ್ದೇಶ ಇಷ್ಟೇ, ಒಂದು ಕನ್ನಡದಲ್ಲಿ ಹೊಸತನವನ್ನು ತರಬೇಕು. ಮತ್ತು ಬೇರೆ ನಾವು ಮಾಡ್ದಂಗೆ ವೀಡಿಯೋಗಳನ್ನು ಬೇರೆಯವ್ರು ಮಾಡೋಕ್ಕಾಗಬಾರ್ದು, ಬೇರೆಯವ್ರು ಮಾಡ್ದಂಗೆ ವೀಡಿಯೋಗಳನ್ನು ನಾವು ಬೇರೆಯವ್ರು ಮಾಡಿದ್ದನ್ನು ನಾವು ಮಾಡಬಾರ್ದು, ನಾವು ಮಾಡಿದ್ದನ್ನು ಬೇರೆ ಯಾರೂ ಕೂಡ ಮಾಡೋಕ್ಕಾಗಬಾರ್ದು. ಲೈಕ್ ಉಪೇಂದ್ರ ಸರ್ ಥರ. ಮೂರನೇದು ಬಂದುಬಿಟ್ಟು ಕೆಲವೊಂದು ಎಂಟರ್ಟೈನ್ ಮಾಡಬೇಕು, ಈ ಥರನೂ ಕಂಟೆಂಟ್ ಕೊಡಬೇಕಾ ಅಂತೇಳ್ಬಿಟ್ಟು ಒಂದು ಹೊಸದಾಗಿ ಇರಬೇಕು ಅಂತ. ನಾಲ್ಕನೇದು ನನ್ನ ಭಾಷೆ, ನನ್ನ ಧರ್ಮ, ನನ್ನ ದೇಶದ ಬಗ್ಗೆ ಒಂದು ಜನಗಳಿಗೆ ಅವೇರ್ನೆಸ್ ಮೂಡಿಸ್ಬೇಕು ಅಂತ. ಹಾಗಂತ ಇದು ಕೂಡ ಕ್ಲಾರಿಫೈ ಮಾಡಿಬಿಡ್ತೀನಿ. ಕೆಲವೊಂದು ವೀಡಿಯೋಗಳಲ್ಲಿ ಹಿಂದೂ ನಾವೆಲ್ಲ ಒಂದು ಅಂತ ಹೇಳಿರ್ತೀವಿ, ಇನ್ನೊಂದು ವೀಡಿಯೋಗಳಲ್ಲಿ ಜಾತಿ ಧರ್ಮ ಅನ್ನೋದನ್ನು ಬಿಡೋಣ ಅಂತ ಹೇಳಿರ್ತೀವಿ. ಸೊ ಅದಕ್ಕೇನು ಎಕ್ಸಾಂಪಲ್ ಅಂದರೆ ಇವಾಗಲೇ ಹೇಳ್ತಿದ್ದೀನಿ. ಸೊ ಹಿಂದೂ ನಾವೆಲ್ಲ ಒಂದು ಅಂದರೆ ಅದರಲ್ಲಿ ಜಾತಿ ಪದ್ಧತಿ ಇರಬಾರ್ದು, ಹಿಂದೂಗಳು ಒಂದಾಗಬೇಕು ಅಂತ. ಸೊ ಜಾತಿ ಧರ್ಮ ಅನ್ನೋದನ್ನು ಬಿಡಬೇಕು ಅಂದರೆ, ಸೊ ನಾವು ಬೇರೆ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನು ಬಿಡಬೇಕು ಅಂತ. ಇವಾಗ ಆ ಧರ್ಮ ಹಂಗೆ, ಈ ಧರ್ಮ ಹಂಗೆ ಬೇಡ. ನಮ್ಮ ಧರ್ಮವನ್ನು ನಾವು ಪ್ರೀತಿಸೋಣ, ಬೇರೆ ಧರ್ಮವನ್ನು ಗೌರವಿಸೋಣ. ಸೊ ಧರ್ಮ, ಜಾತಿ, ರಾಜ್ಯ, ಭಾಷೆ ಇವೆಲ್ಲದಕ್ಕಿಂತ ದೊಡ್ಡದು ದೇಶ. ಸೊ ಅದಕ್ಕೆ ನನ್ನ ಸ್ಟೇಟಸಲ್ಲೂ ಕೂಡ ದೇಶ ಮೊದಲು ಅಂತ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಎಲ್ಲ ನಿಮ್ಮ ಡೌಟುಗಳು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ನಮ್ಮ ವಿಷನ್ ಏನಿದೆ, ನನಗೆ ಏನು ಮಾಡೋಕೊಟ್ಟಿದ್ದೀನಿ ಅಂತ. ಆ್ಯಂಡ್ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ, ಇನ್ನೊಂದು 6 ಮಂತ್ಸು 1 ಇಯರು. ಅದೆಲ್ಲ ಆದಮೇಲೆ ಒಂದು ದೊಡ್ಡದು ಪ್ಲ್ಯಾನ್ ಇದೆ, ಅಲ್ಲಿ ಹೇಳ್ತೀನಿ ಅದು ನಿಮಗೆ. ಮತ್ತು ಒಂದು 100K ಆದಮೇಲೆ ನನ್ನ ಇನ್ಸ್ಟಾಗ್ರಾಮ್ ಜರ್ನಿ ಅಥವಾ ಯೂಟ್ಯೂಬ್ ಜರ್ನಿ ಹೇಳ್ತೀನಿ. ಯಾವಾಗಲಾದರೂ ನನ್ನೊಂದು ಅಚೀವ್ಮೆಂಟ್ ಅಂತ ಇದೆ, ನನ್ನೊಂದು ಫಸ್ಟ್ ಅಚೀವ್ಮೆಂಟ್ ಅಂತ. ಅದು ರೀಚ್ ಆದರೆ ನನ್ನ ಲೈಫ್ ಸ್ಟೋರಿನ ಹೇಳ್ತೀನಿ, ಹೇಗೆ ಏನಾಯಿತು ಅಂತ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಲಯನ್ ಟಿವಿ ಯಾರ್ಯಾರು ನೋಡಿರ್ತಾರೋ, ಬಟ್ ಕಷ್ಟಗಳು ತುಂಬ ಗೊತ್ತಿರೋದಿಲ್ಲ. ಸೊ ಇಷ್ಟು ಕೂಡ ಈ ಹರ್ಷವರ್ಧನ್ ಅವ್ರ ಬಗ್ಗೆ ನಿಮಗೆ ಇರೋಂಥ ನಿಮಗೆ ಕೇಳಿರೋಂಥ ಡೌಟುಗಳು. ಮತ್ತು ಅದಾದಮೇಲೆ ತುಂಬ ಜನ ಕೇಳಿದ್ರು, ನಿಮಗೆ ಭಯ ಆಗಲ್ವಾ, ಥ್ರೆಟ್ನಿಂಗ್ ಕಾಲ್ಸ್ ಬಂದಿಲ್ವಾ ಅಂತ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳೋದಕ್ಕೆ ಹೋಗೋದಿಲ್ಲ. ನಾನೊಂಥರ ಹುಚ್ಚ. ಯಾವ ರೀತಿ ಅಂದರೆ, ಟರ್ಮ್ ಇನ್ಶೂರೆನ್ಸ್ ಒಂದು ಮಾಡಿಸಿಲ್ಲ. ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ಮೇಲೆ ಮತ್ತು ನನ್ನ ಜವಾಬ್ದಾರಿ ಇರೋದು ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಬೇಕು ನಮ್ಮದು, ಮತ್ತು ನಮ್ಮ ಊರು ಕೋಲಾರಲ್ಲಿ ಒಂದು ಮನೆ ಕಟ್ಟಬೇಕು. ಅವೆರಡು ಅಂದರೆ ಬೆಂಗಳೂರಲ್ಲಿ ಕಟ್ಟೋದು ನಮ್ಮ ಅಮ್ಮನ ಆಸೆ, ಊರಲ್ಲಿ ಕಟ್ಟಬೇಕು ಅನ್ನೋದು ನಮ್ಮ ಅಪ್ಪನ ಆಸೆ. ಅವೆರಡು ಆದಮೇಲೆ ನಾನು ಸತ್ತೋದ್ರೂ ಕೂಡ ನಾನು ತಲೆ ಕೆಡಿಸ್ಕೊಳೋದಿಲ್ಲ. ನಾನು ಆ ಥರ ಹುಚ್ಚ. ಮತ್ತು ಇನ್ನೊಂದು, ಕ್ರಿಯೇಟರ್ಸ್ ಯಾರಾದರೂ ನೋಡ್ತಿದ್ರೆ ಹೇಳ್ಬಿಡ್ತೀನಿ ನೋಡಿ, ನನಗೆ ಎಷ್ಟು ಸೈಕ್ ಅಂದರೆ, ಒಂದು ಲಾಸ್ಟ್ ನಾನು ದುಡ್ಡು ತೊಗೊಂಡು ಪೊಲಿಟಿಕಲ್ ಪಾರ್ಟೀಸ್ಗೆಲ್ಲ ವರ್ಕ್ ಮಾಡಿದ್ದೀವಿ. ಸೊ ಎಷ್ಟು ಸೈಕ್ ಅಂದರೆ ಒಂದು ಪಾರ್ಟಿಯವರು ಪ್ರಚಾರಕ್ಕೆ ಕರೆದಿರ್ತಾರೆ, ಒಂದು ಅಮೌಂಟ್ಗೆ ಒಪ್ಕೊಳ್ತೀವಿ, ಮಾಡ್ಕೊಡ್ತೀವಿ ಪ್ರಚಾರ, ಅವ್ರು ಗೆಲ್ತಾರೆ. ಸೊ ಅದಾದಮೇಲೆ ಅಮೌಂಟ್ ಕೊಡಬೇಕಲ್ವಾ, ಸ್ವಲ್ಪ ಹಿಡ್ಕೊಂಡು ಕೊಡ್ತಾರೆ, ತುಂಬ ಆಡಿಸ್ಬಿಡ್ತಾರೆ ಅವಾಗ ಇವಾಗ ಅಂತ. ಅದನ್ನು ನೆಕ್ಸ್ಟ್ ಟೈಮ್ ಹೋಗ್ಬಿಟ್ಟು ಏನು ಮಾಡಿರ್ತೀವಿ ಗೊತ್ತಾ, ಆಪೋಸಿಟರು ಫ್ರೀಯಾಗಿ ಪ್ರಮೋಟ್ ಮಾಡ್ಕೊಟ್ಬಿಟ್ಟು ಬಂದಿದ್ವಿ. ಫ್ರೀಯಾಗಿ ಪ್ರಮೋಟ್ ಮಾಡ್ಕೊಂಡು ಸೋಲ್ಸಿದ್ವಿ. ಅದು ಯಾರು ನಮಗೆ ದುಡ್ಡಲ್ಲಿ ಸ್ವಲ್ಪ ಇಟ್ಕೊಂಡಿದ್ರು. ಸೊ ಆ ಥರ ಎಲ್ಲ ಮಾಡಿರೋವಾಗ ಈ ಥರ ಸಣ್ಣ ಪುಟ್ಟ ಕ್ರಿಯೇಟರ್ಸ್ ಎಲ್ಲ ದೊಡ್ಡ ಮ್ಯಾಟ್ರ್ ಇಲ್ಲ. ಆ್ಯಂಡ್ ಥ್ರೆಟ್ನಿಂಗ್ ಕಾಲ್ಸು ಅವು ಇವು ಬರ್ತಿರುತ್ತೆ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳೋದಕ್ಕೆ ಹೋಗೋದಿಲ್ಲ. ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವೇನಾದರೂ ಇನ್ನು ಮುಂದೆ ಮೆಸೇಜ್ ಮಾಡಿದ್ರೆ ಅಥವಾ ಕಮೆಂಟ್ ಮಾಡಿದ್ರೆ ನಾನು ನೋಡೋಕೆ ಹೋಗಲ್ಲ. ನನಗೆ ಆ ಇನ್ಸ್ಟಾಗ್ರಾಮ್ ಸಾಕಾಗ್ಬಿಟ್ಟಿದೆ. ಅದು ಹೆಂಗಾದರೂ ಇಷ್ಟು ದಿನ ತಡ್ಕೊಂಡಿದ್ರಪ್ಪ, ಅದು ಏನು ಕ್ರಿಂಜ್ ಕಂಟೆಂಟು, ಒಂದು ತಲೆ ಬುಡ ಇರೋದಿಲ್ಲ ಕಂಟೆಂಟ್ಗೆ, 18+ ಕಂಟೆಂಟು. ಸಾಕು. ನಿಮ್ಗೆ ಏನಾದರೂ ನಾನೇನು ಹೇಳ್ತೀನಿ ಅಂದರೆ, ನೀವೇನಾದರೂ ಒಳ್ಳೆ ಇದು ನೋಡಬೇಕಂದ್ರೆ ಯೂಟ್ಯೂಬಲ್ಲೇ ಇರಿ, ಯೂಟ್ಯೂಬ್ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ, ಹಾಕಲ್ಲ ಅಂತಲ್ಲ, ಬಟ್ ಯೂಟ್ಯೂಬ್ ನನ್ನ ಫಸ್ಟ್ ಪ್ರಿಫರೆನ್ಸ್. ಬಿಕಾಸ್ ನಾನು ಬೆಳೆದಿರೋದು ಈಗಲೂ ಕೂಡ ನಾನು ಯೂಟ್ಯೂಬರ್ ಅಂತಲೇ ಹೇಳ್ಕೊಳ್ತೀನಿ. ನಾನು ಕಂಟೆಂಟ್ ಕ್ರಿಯೇಟರ್, ಇನ್ಫ್ಲುಯೆನ್ಸರ್ಸ್ ಅಂತ ಹೇಳ್ಕೊಳೋದಿಲ್ಲ. ನಮ್ಮ ದೇವರು, ನಮ್ಮ ಎಲ್ಲೇ ಇದಾಕಿದ್ರು ಕೂಡ ನಾವು ದೇವ್ರ ಫೋಟೋವನ್ನು ಹಾಕ್ತೀವೋ ಇಲ್ವೋ, ನಮ್ಮ ದೇವರು ಯೂಟ್ಯೂಬ್. ಸೊ ಯೂಟ್ಯೂಬ್ ಫೋಟೋವನ್ನು ಹಾಕ್ತೀವಿ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಸಪೋರ್ಟ್ ಮಾಡಬೇಕು ಅಂತಿದ್ರೆ ಹರ್ಷವರ್ಧನ್ ಅವ್ರಿಗೆ. ಮತ್ತೆ ಇನ್ನೊಂದು ಹೇಳ್ತಿದ್ದೀನಿ, ಲಯನ್ ಟಿವಿ ಕನ್ನಡದಲ್ಲಿ ಆನ್ ಸ್ಕ್ರೀನ್ ಬರ್ತೀನಿ, ಅದರಲ್ಲಿ ಬಂದುಬಿಟ್ಟು ಎಂಟರ್ಟೈನ್ಮೆಂಟ್ ಹುಡುಕ್ಬೇಡಿ. ಇದರಲ್ಲಿ ನಿಮ್ಗೆ ಏನು ಎಂಟರ್ಟೈನ್ಮೆಂಟ್ ಕೊಡಬೇಕೋ ಅದನ್ನು ಕೊಡ್ತೀನಿ. ಲಯನ್ ಟಿವಿ ಕನ್ನಡ ಕಂಪ್ಲೀಟ್ಲಿ ನ್ಯೂಸ್, ಓಕೆನಾ? ಸೊ ಕಂಪ್ಲೀಟ್ಲಿ ನ್ಯೂಸ್ ಅಷ್ಟೇ. ಲಯನ್ ಟಿವಿ ಕನ್ನಡದಲ್ಲಿ ನೀವು ಎಂಟರ್ಟೈನ್ಮೆಂಟ್ ಹುಡ್ಕೋಕೆ ಹೋಗ್ಬೇಡಿ, ಆಯಿತಾ? ಇದರಲ್ಲಿ ನಿಮ್ಗೆ ಯಾರನ್ನ ರೋಸ್ಟ್ ಮಾಡಬೇಕೋ, ಏನು ಮಾಡಬೇಕೋ. ಆ್ಯಂಡ್ ಈಗಲೂ ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ. ಇವಾಗ ಏನಂದರೆ ಮಂಜಣ್ಣ ಅಥವಾ ಅಯ್ಯೋ ಜನರೇ ತುಂಬ ಸಿಲ್ಲಿಯಾಗಿ ಆಡ್ತಿರ್ತಾರೆ ಗೊತ್ತಾ, ಅಂದರೆ ಈಸಿಯಾಗಿ ರೋಸ್ಟ್ ಮಾಡ್ಬೋದು ಅವ್ರನ್ನೆಲ್ಲ. ನಾನು ರೋಸ್ಟ್ ವೀಡಿಯೋಗಳನ್ನು ಮಾಡಿದ್ರೆ ದಿನಕ್ಕೆ 1000 ವೀಡಿಯೋ ಮಾಡಬಲ್ಲೆ, ಈಸಿಯಾಗಿ ಮಾಡ್ಬೋದು. ನೀವು ನನ್ನ ಕಮೆಂಟ್ ಕೆಲವೊಂದು ರಿಪ್ಲೈ ಕೊಟ್ಟಿರ್ತೀನಿ, ಅದರಲ್ಲೇ ಗೊತ್ತಾಗಿರುತ್ತೆ. ಸೊ ನನಗೆ ಚಿಕ್ಕವ್ರನ್ನೆಲ್ಲ ಮುಟ್ಟೋಕೆ ಹೋಗೋದಿಲ್ಲ.
ಅಂದರೆ ಅವರು ಓನಾಗಿ ಏನೋ ಮಾಡ್ತಿದ್ದಾರೆ. ಮತ್ತು ಮಂಜಣ್ಣ ಅವರು ಮೊನ್ನೆ ನನಗೆ 10 ಲಕ್ಷ 20 ಲಕ್ಷ ಕೊಟ್ಟರು ಇನ್ನೊಂದು ನನ್ನ ಅಭಿಮಾನಿಗಳಿಗೆ ತೊಂದರೆ ಕೊಡಲ್ಲ ಅಂದರು. ಆ ಥರ ಅವರು ಬೇಕು ನಮ್ಮ ರಾಜ್ಯಕ್ಕಾಗಿರ್ಬೋದು, ನಮ್ಮ ದೇಶಕ್ಕಾಗಿರ್ಬೋದು, ಅಥವಾ ವೆಂಕಿ ಕ್ರೇಜಿ. ಸೊ ಅಂಥವ್ರನ್ನೆಲ್ಲ ನಾನು ಮುಟ್ಟಕ್ಕೆ ಹೋಗಲ್ಲ. ತುಂಬ ಸಿಲ್ಲಿಯಾಗಿ ಮಾತಾಡ್ತಿರ್ಬೇಕು. ತುಂಬ ಸಿಲ್ಲಿ ಅಂದರೆ ನಿವೇದಿತಾ ಗೌಡದ ಮೊನ್ನೆ ಒಂದು ಟೀ ಮತ್ತು ಕಾಫಿದು ವಿಡಿಯೋ ಮಾಡಿದ್ದೆ, ತುಂಬ ಜನ ನೋಡಿರ್ತೀರ, 4 ಮಿಲಿಯನ್ ಏನೋ ಓಡಿದೆ. ಸೊ ಅದು ಏನಾಗಿತ್ತು ಅಂದರೆ ನನಗೆ ತುಂಬ ಸಿಲ್ಲಿ ಅನ್ನಿಸ್ತು. ಅದು ಟೀ ಮತ್ತು ಕಾಫಿ ಏನು ಅಷ್ಟು ಇಮ್ಮೆಚ್ಯೂರ್ಡ್ ಆಗಿ ಮಾತಾಡಿದ್ರ ಅಂತ. ಸೊ ಅದಕ್ಕೋಸ್ಕರ ಅದನ್ನು ಮಾಡಿದೆ. ಮತ್ತು ಬುಲೆಟ್ ಪ್ರಕಾಶ್ ಅವ್ರದ್ದೊಂದು ಮಾಡಿದ್ದೆ, ಅದು ಚೆನ್ನಾಗಿ ಓಡಿತು. ಅಂದರೆ ಲೈಕ್ ಹೈಯೆಸ್ಟ್ ಫ್ಯಾನ್ಸ್ ಇರೋ ಥರ ಆಡ್ತಿರ್ತಾರೆ ಅಂತ. ಈ ಥರದ್ದೆಲ್ಲ ರೋಸ್ಟ್ ಮಾಡೋಣ, ಬಟ್ ಚಿಕ್ಕ ಚಿಕ್ಕವ್ರದ್ದೆಲ್ಲ ನಾನು ಮುಟ್ಟಕ್ಕೆ ಹೋಗಲ್ಲ. ಸೊ ವಿಷನ್ ಕ್ಲಿಯರ್ ಇದೆ, ಒಂದು ಕನ್ನಡದಲ್ಲಿ ಹೊಸತನವನ್ನು ತರಬೇಕು. ಅದಾದಮೇಲೆ ನನ್ನ ಭಾಷೆ, ನನ್ನ ಧರ್ಮ, ನನ್ನ ದೇಶದ ಬಗ್ಗೆ ಒಳ್ಳೆ ವಿಡಿಯೋಗಳನ್ನು ಕೊಡಬೇಕು, ಜನಗಳಿಗೆ ಅವೇರ್ನೆಸ್ಸನ್ನು ಮೂಡಿಸ್ಬೇಕು. ಅದಾದಮೇಲೆ ನಾನು ಕೂಡ ಪ್ರಮೋಷನ್ ಮಾಡ್ತೀನಿ. ನಾನೇನಿಲ್ಲಿ ಸಾಧ್ಯ ಅಲ್ಲ, ಬಟ್ ಇನ್ನೊಬ್ಬರಿಗೆ ಕಷ್ಟ ಕೊಡುವಂಥ ಪ್ರಮೋಷನ್ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಪ್ರಾಮಿಸ್, ನಾನು ಯಾವತ್ತೂ ಇನ್ನೊಬ್ರಿಗೆ ಕಷ್ಟ ಕೊಡುವಂಥದ್ದು ಮಾಡೋದಿಲ್ಲ. ಅಧರ್ಮದ ಕೆಲಸವನ್ನು ನಾನು ಮಾಡೋದಿಲ್ಲ. ಧರ್ಮೋ ರಕ್ಷಿತಾಯಿ ಅಂತ ಹೇಳ್ಬಿಟ್ಟು ನಂಬ್ತೀನಿ. ಅದಾದ ನಂತರ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದನ್ನು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನೀವೇನಾದರೂ ಸಪೋರ್ಟ್ ಮಾಡಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗೆ ರೆಡ್ ಕಲರ್ ಬಟನನ್ನು ಪ್ರೆಸ್ ಮಾಡಿ. ಓಂ ನಮಃ ಶಿವಾಯ.